ಪರ್ಸು ಮಾಸ್ತರ್ಗೆ ಎಬಿಸ್ ನಿಂದಿರ್ಸುದು. ಹೇಳೋ ಹೇಳೋ ಹುಡುಗ ಹೇಳೋ 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 ಹುಡುಗ ಕೇಳ್ರಿ ಕೇಳ್ರಿ ಅನ್ನವ. ಹೌದು ಎತ್ತ ನಿದ್ದೆ. ದ್ರೌಪದಿಯ ವಸ್ತ್ರಾಭರಣ ಅಂತೇಳಿ ಹೆಡ್ಡಿಂಗ್ ಅದ. ಯಾರು ಮಾಡಿದ್ರ ದ್ರೌಪದಿ ವಸ್ತ್ರಾಭರಣ ಹೇಳಂದ. ಅವಾಗ ಏನ್ ಹೇಳಿದ್ರಿಪ್ಪ ಇವರು? ಅವಾಗ ಪರಸು ಮಾಸ್ತರ ಏನ್ ಹೇಳ್ಬೇಕು? ಏನ್ ಹೇಳಿದ್ರಿಪ್ಪ? ಹುಟ್ಟಿಗೆ ರಾಹುಲ್ ಮಾಸ್ತರ್ ಬಂದಿರಿ ಮತ್ತ ಅವ್ರು ಕನ್ನಡ ಕಲಿತರು. ಅವ್ರು ಫೋನ್ ಬರೋಣ ಹೋದ್ರು. ಇಂಗ್ಲಿಷ್ ಟೀಚರ್ ಬಂದು ದ್ರೌಪದಿ ವಸ್ತ್ರಾಭರಣ ಮಾಡದತ್ ಹೇಳಿದ್ರು. ನೋಡ್ರಿ ಜಗತ್ತ. ಹೌದು ಏನ್ ಹರ್ಕತ್ತಿಲ್ಲ. ಹಂಗ ಇವತ್ತ ಈ ಕೂಡಿಗೆ ಪುಣ್ಯ ಪೌಳಿ ಒಳಗ ನಿಮ್ಮದಾಗ ದ್ರೌಪದಿ ವಸ್ತ್ರಾಭರಣ ಆದಂಗಾಯ್ತು. ಪರಸು ಮಾಸ್ತರ್ ಅವರ ದ್ರೌಪದಿ ವಸ್ತ್ರಾಭರಣ ಆದಂಗಾಯ್ತು. ಆಯ್ತಾಯ್ತು. ಸೊಮ್ಮ ಜನಕ್ಕಲಾಗಂಗ ಮಾತು ಮಾತಾಡಿದ್ರ ಜ್ಞಾನ ಬರಬೇಕು. ಮಾತು ಮಾತಾಡಿದ್ರ ಮನಸ್ಸು ಪರಿವರ್ತನೆ ಆಗಬೇಕು. ಹೌದು ಸವಂತಿ ಪಾರ್ಯತ್ತ ಅವನ ಗಂಡ ಶಿವೆ ಅತ್ತ. ಹಿಂಗೆ ಯಾರಿಗಾರಿ ಕಲಿಸಿರಿ ನಾಳೆ ಮನ್ಯಾಗ ಅವ್ರ ಹೆಣ್ಣು ಹೋಗಿ ಅವ್ರ ಗಂಡು ಹಿಂಗೆ ಅನ್ಕೋತ ಕೂತಾವು. ಹೌದು ಲಕ್ಕು ನಿಂದು ಪರಿಸ್ಥಿತಿ ಇದೆ ಅದ. ಅವ 2 ತಿಂಗಳಾಯ್ತಿನ ಹೆಂಡತಿ ಹಾದಿ ನೋಡತ್ತ ಮದುವೆ ಹೆಂಡತಿ ಮನೆಗೆ ಬಂದಿಲ್ಲ. ಹೌದು ಅವನಿಗೆ ಚಲೋ ಮುಹೂರ್ತ ಸಿಕ್ಕಿಲ್ಲ. ಅದು ಬಿಡ್ರಿ, ನಾವು ಅವ್ರಂಗೆ ಮಾಡ್ಲತ್ತಂದ್ರ ಅವ್ರಿಗೆ ನಮ್ಗ ವ್ಯತ್ಯಾಸ ಇರುವುದಿಲ್ಲ. ಅವಾಗ ಗುರು ಶಿಷ್ಯಗ ಆಶೀರ್ವಚನ ಕೊಡ್ತಾನ. ಹೌದು ಏನಂತ? ಏ ಶಿಷ್ಯ ಹೇಳು ಗುರುವೇ. ಯಾವ ಕಾಲಕ್ಕ ನೀ ಶಾಂತಿ ತತ್ವದಿಂದ 14 ಕೋಟಿ ಚಿನ್ನದ ನಾಲ ಬನ್ನಿ ಮರದೊಳಗ ಮಳಿ ಸುರದಂಗ ಸುರಿದು ಗ್ವಾಳ್ಯಾ ಮಾಡಿ ನನಗೆ ಯಾವಾಗ ತಂದು ಕೊಟ್ಟಿದೆ ಅಂದ್ರ ಕೊಟ್ಟಿದೆ ಅಂದ್ರ ಮುಂದ ಕಲಿಯುಗದೊಳಗ ನೋಡ್ರಿ, ಕಲಿಯುಗದೊಳಗ ಮಾನವರಲ್ಲಿ ಬಂಗಾರ ಕೊರತೆ ಅದ. ಹೌದು ಹಂಗ ವಿಜಯದಶಮಿ ದಿವಸ ಬಂಗಾರ ಮಳಿ ಸುರದಂಗ ಬನ್ನಿ ಗಿಡದಂದ ಬಂಗಾರ ಮಳಿ ಸುರದಂಗ ನಾಣ್ಯ ಸುರದಂದ್ರ ಬಂಗಾರದ ಕೊರತೆ ಕಲಿಯುಗದೊಳಗ ಆದ ಕಾಲಕ್ಕ ಅದೇ ಬನ್ನಿ ತಪ್ಪಲ ಜಗತ್ತದೊಳಗ ಕರಿತೇಲಿ ಮಾನವರು ಒಬ್ಬರನ್ನೊಬ್ಬರು ಬನ್ನಿ ಕೊಟ್ಟು ನಾವು ನೀವು ಬಂಗಾರದಂಗಿರುತ್ತೇಳಿ ಜಗತ್ತದೊಳಗ ಮಹಾನಮೆ ಆಗಲತ್ತೇಳಿ ಆಶೀರ್ವಾದ ಕೊಟ್ಟ ಪುಣ್ಯಾತ್ಮರೇ ಮಹಾನಮೆ ಆಗಲತ್ತೇಳಿ ಕೊಟ್ಟ. ಹೌದು ಇದು ಶಾಂತಿ ತತ್ವದಿಂದ ಕೌಚ ಋಷಿ ಕುಬೇರ್ನಿಂದ ಬಂಗಾರ ನಾಣ್ಯ ತಂದು ಗುರುವಿಗೆ ಅರ್ಪಣೆ ಮಾಡದ ಜಗತ್ತದೊಳಗ ಮಹಾನಮೆಯನ್ನು ಹಬ್ಬ ಹುಟ್ಟು ಒಬ್ಬರಿಗೊಬ್ಬರು ಮಾತಾಡ್ಲಿಕ್ಕಂದ್ರು ಅಂದ್ 1 ದಿನಾರೇ ಬನ್ನಿ ಕೊಟ್ಟ ಬಂಗಾರದಂಗೆ ಇರುನತ್ತಾರ. ಹೌದು ಇದು ಕಲಿಯುವುದಾಗ ಸೂರ್ಯ ಚಂದ್ರ ಇರುವವರೆಗೆ ನೆಲವಲ್ದ ಗಂಗೆ ಹರಿವರಿಗೆ ಪಾರಲ್ದ ಪೋರಿಗೆ ಇರುವವರಿಗೆ ಅಜರಾಮರ ಉಳದ ಮಾನಮಿ ಹಬ್ಬ. ಹೌದು ಇದು ಶಾಂತಿದಿಂದ ಹಿಂಗ ಕ್ರಾಂತಿದಿಂದ ಜಗತ್ತದೊಳಗ ಕ್ರಾಂತಿ ಮಾಡಿ ಎಲ್ಲಿ ಯಾವ ಒಯ್ದು ಯಾರಿಗೆ ಬಂಗಾರ ಮಳಿ ಸುರಿಸದ ಇಂಥದೇ ಹಬ್ಬ ಮುಂದಿನ ಸಂಧಿಗೆ ಕ್ರಾಂತಿದಿಂದ ಉಳದಾದತ್ತೇಳಿ ಉತ್ನಾಳ ಪರಸು ಮಾಸ್ತರವ್ರು ಹೇಳ್ಬೇಕು. ಹೌದು ಜನ ಹೌದನ್ಬೇಕು. ಅವ್ರ ಸಂಘಟ ನಮ್ದೊಂದು ಟಾಳಿ ಕೊಡಬೇಕು. ಆದಿಶಕ್ತಿ ಜಗನ್ಮಾತ ಅವತಾರ ಎತ್ತಿ ಭಕ್ತರ ಉದ್ಧಾರಕ್ಕಾಗಿ ಬಂದಿರತಕ್ಕಂತ ನನ್ನ ಚಂದ್ರವಾಯಿ ಗುಡಿ ಕಟ್ಟಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪ್ರಪಂಚದ ಹುಜುತಿ ಒಳಗೆ ಶಕ್ಕ ಒದ್ದಾಡ್ತಿರ್ತಕ್ಕಂಥವ್ರು ಇವತ್ತು 1 ರಾತ್ರಿ ಪ್ರಪಂಚ ಬದಿಗೊತ್ತಿ ಪಾರಮಾರ್ಥದೊಳಗ ತಾಯಿ ಸೇವಾ ಮಾಡಿದ್ರ ತಮ್ಮ ಜನ್ಮ ಉದ್ಧಾರ ಆಗ್ತದತ್ತೆ. ಪ್ರಪಂಚ ಬದಿಗೊತ್ತಿ ತಾವೇನು ಬಂದಿರಲ್ಲ. ತಾವು ನಿಜಕ್ಕೂ ಪುಣ್ಯಾತ್ಮರ ಸಭಾಕ್ಕೆ ಎತ್ತಿ ಹೇಳ್ತ ತಾವು ನಿಜಕ್ಕೂ ಪುಣ್ಯಾತ್ಮರು. ಅದಕ್ಕೆ ಅವ್ರಿಗೆ ಪುಣ್ಯಾತ್ಮರ ಅನ್ಬೇಕಾಗ್ಯದ. ಇವರಿಗೆ ಪುಣ್ಯಾತ್ಮರ ಅನ್ಬೇಕಾಗ್ಯದ. ಇವರು ನಿಸ್ವಾರ್ಥ ಸೇವಾ ಮಾಡ್ಲಕ್ಕ ಬಂದಾರ. ನಾವು ನೀವು ಸ್ವಾರ್ಥದ ಸೇವಾ ಮಾಡ್ಲಕ್ಕ ಬಂದಿರಿ. ನೀವು ಪುಣ್ಯಾತ್ಮರಲ್ಲಪ್ಪ, ನೀವು ಪಾಪಾತ್ಮರು. ಹೌದು, ನಾವು ಒಂದಿನ ಪುಣ್ಯಾತ್ಮರಾಗೆ ತೋರಿಸ್ತೇವೆ. ಯಾವಾಗ ನಿಸ್ವಾರ್ಥ ಭಾವ ನಿನ್ನಲ್ಲಿ ಬರ್ತದಲ್ಲ ಅವಾಗ ನಿನಗ ಪುಣ್ಯಾತ್ಮ ಅನ್ನೋ ಶಬ್ದದಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಬರ್ತದ. ಅಂತಕ್ಕಂತ ದೈವಕ್ಕ ಮಾತಾಡತ್ ಹೇಳ್ತೀರಿ ಏನ್ರಿಪ್ಪ ಅವ್ರಿಗೆ? ಇಲ್ಲ, ಅವ್ರಿಗೆ ಕೇಳ್ಬೇಕು, ನಾವು ಮಾತಾಡ್ಬೇಕು. ಹೌದು, ದಂಗಲ್ ಮಾಡಲಾರ್ದೆ. ಯಾವ್ರಿಪ್ಪ ಚಂದ್ರವಾಯಿ ತುಳಿದಿರ್ತಕ್ಕಂತ ಪುಣ್ಯ ಪೌಳಿ ಒಳಗ ಕೂಡಿರ್ತಕ್ಕಂತ ಹೌದು ಸಕಲ ಕಲಾಪ್ರೇಮಿಗಳಿಗೆ ಮತ್ತು ಕಲಾ ರಸಿಕರಿಗೆ ಹೌದು ಈ ಬೆಳವಣಿಗೆ ಸಂಘದ ವತಿಯಿಂದ ಏನ್ ಮಾಡ್ಬೇಕಂದ್ರಿಪ್ಪ ಅವರಿಗೆ? 2ನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಅದಕ್ಕೆ ರಾಮಣ್ಣ ಏನೈತ್ರಿ ಸರ ಹೇಳ್ತಾರ. ಒಂದು ಕಡೆ ಮಹಾತ್ಮರು ಏನ್ ಹೇಳ್ತಾರೆ ಮಾತಾ?
मिली थी जिंदगी किसी के काम आने के लिए ಕೇಳಿ मगर जिंदगी का सारा वक्त निकल गया कागज के टुकड़े कमाने के लिए। ಹೌದು अरे बंदे ಹಾ ಹಾ ಬಂದೆ क्या करोगी इतना कमा कर, ಹೌದು ना कफन में जेब है ಜೇಬ್ ಹೈ ना कब्र में अलमार है। हाय हाय ए मौत का फरिश्ता है, ये मौत का फरिश्ता है ये रिश्वत नहीं ले पाएगा, ये रिश्वत नहीं ले पाएगा थेड़ महात्मा। क्या बात है फोड़ो बोला भाई कन्नड़ में बोला कर्नाटक ಹೇಳ್ತಾರ ಮಹಾತ್ಮರು ಏನ್ ಹೇಳ್ತಾರೆ ಮಾತಾ 23,99,999 ಜೀವರಾಶಿಗಳು ತಿರುಗಿ ಬಂದಿರತಕ್ಕಂತ ಆಹಾ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿದಿ. ಹುಟ್ಟಿ ಬಂದಿದೆವು ಖರೆ ಹುಟ್ಟಿ ಬಂದ ಕಾಲಕ್ಕ ಏನೈತ್ರಿ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಒಂದಲ್ಲ ಎರಡಲ್ಲ ಮೂರಲ್ಲ ಆಹಾ 4 ತಲಿ ಕುತ್ತಿಡಟ್ಟ ಗಳಿಸ್ಲಾತಿದಿ. ಬರೇ ರೊಕ್ಕ ರೂಪಾಯಿಗಾಗಿ ಪ್ರಪಂಚದ ಹುಜತಿ ಒಳಗೆ ಸಿಕ್ಕ ಒದ್ದಾಡ್ಲತ್ತಿದಿ. ಏನೈತ್ರಿ ಬಡಿಗೌಡ್ರ ನಾವು ಅದೇ ಮಾಡ್ಕೊಂಡಿದ್ದೇವೆ ಅದ್ರಾಗೆ ಒದ್ದಾಡ್ಬೇಕಲ್ರಿ ಸರ. ಖರೆ ಶರಣರು ಸಂತರು ಸಿದ್ಧರು ಸತ್ಪುರುಷರು ಈ ರೊಕ್ಕಿಗೆ ಕಾಗದಂದಾರ, ಈ ರೊಕ್ಕಿಗೆ ಕಾಗದಂದಾರ. ಆ ರೊಕ್ಕಿಗೆ ಅವ್ರು ಕಾದನಲ್ಲ ಕರೆ ಈ ರೊಕ್ಕಿಗೆ ನಾವು ಲಕ್ಷ್ಮಿ 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 ಅತ್ತೇವ್ ನಾವು. ಬಾರಮ್ಮ ಲಕ್ಷ್ಮಿ ಅನ್ನೋರ್ ನಾವು ನಿಂದ ಹೆಂಗಾಗ್ಯಾವ ಗೊತ್ತದೇನು? ಹೆಂಗಾಗ್ಯದ್ರಿ ನಾ ಇತ್ತು ಪರ್ಸು ಮಾಸ್ತರ್ ಆಯ್ತು ರೊಕ್ಕ ಅಂದ್ರ ಮುಗಿತ್ತು ನೆಟ್ ಗುಲಲ್ ಹಾಕ್ರಿ ಹಾಕ್ರಿ ಮೈ ಮ್ಯಾಗ ನಿಮ್ಮಂತದೊಂದು ಹುಚ್ಚಿತ್ತ. ಹುಚ್ಚರು ನಾವು ಎಂತ ಜಗತ್ತೆಲ್ಲ ಗಳಿಸಿ ಗಳಿಸಿ ಇಲ್ಲೇ ಬಿಟ್ಟು ಹೋಗ್ಯದ. ನಾವ್ ₹1 ಒಯ್ದು ಪರಮಾತ್ಮಗೆ ತೋರಿಸ್ಬೇಕಂತ ಹೇಳಿ. ಹೌದ್ ಮತ್ತೆ ಗಳಿಸಿದೇವ್ ಅಂದ್ರೆ ₹1 ಒಯ್ಬೇಕಲ್ಲ ನಾವು ತೋರಿಸ್ಬೇಕಂತ ಹೇಳಿ ₹1 ಒಯ್ದು ಯಮರಾಜಿಗೆ ತೋರ್ಸ್ಲಕ್ ಹೋಗಿದತ್ತಿವ. ಹೌದಾ ಯಮರಾಜ ಸ್ವರ್ಗದ ನರಕದ ಚಿತ್ರಗುಪ್ತರಿಗೆ ಹಚ್ಚಿ ಲೆಕ್ಕ ತೆಗಿತಿದತ್ತ. ಹೌದ್ ಪಾಪ ಪುಣ್ಯ ಅವಾಗ ಈ ₹1 ಹೋಗದವನ ಪಾಲಿಗೆ ನರಕ ಬತ್ತತ್ತ. ಹಾ ಇಟ್ಟೆಲ್ಲ ಗಳಿಸಿ ನಾವು ರೊಕ್ಕ ಒಯ್ದ್ರು ನರಕ ಯಾಕೆ ಬತ್ತಪ್ಪ? ಅವಾಗ ಯಮರಾಜ್ ಹೇಳ್ದತ್ತ, ಏನತ್ರಿ ಎಷ್ಟು ಹುಚ್ಚದ್ಯೋ, ಹಾ ಯಾವ ವಸ್ತು ಎಲ್ಲೆಲ್ಲಿ ಇಡಬೇಕು ಅಲ್ಲೇ ಇಡಬೇಕಾಗ್ತದ. ಈ ಲಕ್ಷ್ಮಿ ರೊಕ್ಕ ತಿಳ್ಕೊಂಡು ಇಲ್ಲಿ ತಂದಿದಿ, ನಿನಗ ನರಕದನ ಹೇಳ್ತಾರ, ನಿನಗ ನರಕದ ಹೇಳ್ತಾರ. ಅಂದ್ರೆ ಈಗ ರೊಕ್ಕ ರೂಪಾಯಿ ಒಟ್ಟು ಏನು ಒಯ್ದಿಲ್ಲ ಅಂದಂಗ ಐತ್ರಿ. ಹಂಗ ಆ ರೊಕ್ಕಿಗೆ ಲಕ್ಷ್ಮಿ ತಿಳ್ಕೊಂಡು ನೀವು ತಲೆ ಮ್ಯಾಗ ತೊಗೊಂಡ್ ಕೂತೀರಿ. ಹಂಗಂದ್ರ ಮುಂಜಾನೆ ಎದ್ದು ಹಂಗೆ ಹೋಗ್ಬೇಕ ಅಂದಂಗ ಐತ್ರಿ ನೀವನ್ನ ಮನಿಗೆ ಯಾಕ್ರಿ ಹೇಳ್ತಿಲಿ ಕೇಳುದು ಕ್ಷಣಿಕ ಸುಖ ಅದ. ರೊಕ್ಕ ಅಂದ್ರ ಕ್ಷಣಕ್ಕೆ ಸುಖ. ಇದು ರೊಕ್ಕ ನಿನಗರಿ ಒಂದು ದಿನ ಬಿಟ್ಟು ಹೋಗ್ತದ, ನೀರಿ ರೊಕ್ಕಿಗೆ ಒಂದಿನ ಬಿಟ್ಟು ಹೋಗವದಿ. ಅದೇ ಹೇಳ್ತಿದ್ದೆ ನಿನಗಿಲ್ಲಿ. ಹೇಳ್ರಿಲ್ಲ ಹೇ ಮನುಷ್ಯನೇ, ಎಷ್ಟು ಗಳಿಸಿಟ್ಟು ಏನು ಮಾಡಿಯೋ? ಹೌದು ಹೋಗೋ ಮುಂದೆ ನಿನಗ ಕಿಶ ಇರುವುದಿಲ್ಲ, ಒಯ್ದಿಟ್ಟಿನಂದ್ರೆ ಗೋರಿ ಒಳಗೆ ಕಪಾಟ್ ಇರುವುದಿಲ್ಲ. ಇರುವುದಿಲ್ಲ ಇದು ಹುಟ್ಟಿ ಸಾಯು ಜನ್ಮದ. ಹೌದು ಮಣ್ಣಿನೋಳು ಹುಟ್ಟಿರ್ತಕ್ಕಂತ ಈ ಶರೀರ ಮಣ್ಣಿನೋಳು ಮಣ್ಣು ಪಾಲಾಗಿ ಹೋಗುದದು. ಹೌದು ನಾ ಬಹಳ ಗಳಿಸಿದ, ಓ ನಾ ಊರು ಗೌಡದ, ಓ ಊರು ಚೇರ್ಮನ್ ಅದ. ಊರ್ ಗೌಡ್ರಿದ್ರ ತಾಳಿಗ್ಯಾನು ಹೌದಲ್ಲ? ಹೌದೌದಲ್ಲ ವಾದ ಶ್ರಾವಣದಾಗ ಭಂಡಾರ ಬಹಳ ಹಾಡಿದ, ಈ ಶ್ರಾವಣದಾಗ ಹಾಡ್ತೀನಂದ್ರ ನಾವಲ್ಲ, ನಮ್ಮಪ್ಪ ಬಂದ್ರು ಅವ ಬಿಡುದಿಲ್ಲ, ನಮ್ಮಪ್ಪ ಬಂದ್ರು ಅವ ಬಿಡುದಿಲ್ಲ ಅಂತ ಹೇಳ್ತಾರ ಅವ್ರು. ಹೌದಲ್ಲ ಮಾತು ಖರಿ ಅಲ್ಲ. ಅದರಂತೆ ಎದರಂತೆ ಹೇಳ್ರಿ ಹೇಳಿದ್ರು ನಮ್ಮ ಪರಸು ಮಾಸ್ತರ್ ಅವರು. ಉತ್ತನಾಳದವ್ರು ನಿಮ್ಮ ದಗದಿ ಹ್ಯಾಂಗಾಯ್ತು ಗೊತ್ತದೇನ್ರಿ? ಹ್ಯಾಂಗೈತ್ರಿ? ಒಂದು 50 ಮಕ್ಕಳು ಸಾಲಿ ಒಳಗೆ ವಿದ್ಯಾಭ್ಯಾಸ ಕಲಿತಿದ್ರು. ಶಾಲ್ಯಾಗ ಅದರಾಗ ಪರಸು ಮಾಸ್ತರ್ ಅಂತ ಒಬ್ಬ ವಿದ್ಯಾರ್ಥಿ. ಹೌದು ಅದರೊಳಗೆ ಹೌದು ಅಟ್ಟೆ ಬುಡ್ಡ ಪಿಂಡ ಅಗದಿ. ಹೌದು ಬಾವುಗಲ್ಲ ದುಂಡ ಹಾ ಚಂದ ಮತ್ ಮ್ಯಾಲ ಚಂದ ಮತ್ ಮ್ಯಾಗ ಚಂದ. ಹೌದಾ? ಎಲ್ಲಕ್ಕಿಂತ ಹೆಚ್ಚು ಹುರುಪು ಬಹಳ. ಹೌದು ಹೈ ಹುಯ್ ಹೈ ಹುಯ್ ಹೈ ಹುಯ್. ಹೌದು ಆ ಹುಡುಗ ಏನ್ ಮಾಡ್ತಿದ?
ಆ ಹುಡುಗಗ ವಿದ್ಯಾ ಕಲಿಸ್ಬೇಕಂತೇಳಿ ಒಬ್ಬ ಗುರು ಹೌದ್ ನನ್ನಂತವ ನಿನ್ನಂತವಲ್ಲ ನನ್ನಂತವ ಹೌದ್ ನಿಮ್ಮಂತವ ಅವ ಏನ್ ಮಾಡಿದ ಬೋರ್ಡ್ ಮ್ಯಾಗ ದ್ರೌಪದಿಯ ವಸ್ತ್ರಾಭರಣ ಅಂತೇಳಿ ಒಂದು ಕನ್ನಡ ಪಾಠ ಇತ್ತು. ಹೌದ್ ಹೌದ್ ಆ ಕನ್ನಡ ಪಾಠ ಕಲಿಸ್ಬೇಕಂತೇಳಿ ದ್ರೌಪದಿಯ ವಸ್ತ್ರಾಭರಣ ಅಂತ ಹೆಡ್ಡಿಂಗ್ ಬೋರ್ಡ್ ಮ್ಯಾಗ ಬರದ. ಹೌದ್ ಪೆನ್ಸಿಲ್ ಕಡಿವಿಲೆ ಹಾ ಹಾ ಪೆನ್ಸಿಲ್ ಪಾಟಿ ಮ್ಯಾಗ ಬರೀತಾರ, ಕಡುವ ಬೋರ್ಡ್ ಮ್ಯಾಗ ಬರೀತಾರ. ಇಲ್ಲ ನಮ್ಮ ಕಡೆ ಪೆನ್ನಿಲ್ ಬರೀತೇವ್ ಖರೆ ಇರ್ಲಿ. ಅದು ಪೆನಿಲ್ ನೀವು ಒಯ್ಯದಾಗ ಬರೀತೀರಿ. ಹೌದು ಇಟ್ ಮಾಡಿ ನನಗ್ ಪರ್ಸು ಮಾತ್ರಕ್ಕ ಸಿಗಿಸ್ಬೇಡ. ತಗ್ಯಾವ ನಾ ಇದ್ದಾವಲ್ಲ ಇನ್ನ ಒಯ್ದು ಬೋರ್ಡ್ ಮ್ಯಾಗ ಬರದ್ರ. ಆದ್ರ ಏನೈತ್ರಿ ಏನೋ ಒಂದು ಸಮಯದ ಅಭಾವ, ನನಗೊಂದು ಫೋನ್ ಬತ್ತು, ಆ ಹೆಡ್ಡಿಂಗ್ ಹಾಕಿ ನಾ ಬಂದ. ಹೌದ್ ಮಾತಾಡ್ಕೋತ್ ಹೊರಗ್ ಬಂದ್ರಿ. ಬಂದ. ಆದ್ರ ಶಿಕ್ಷಣದ ಒಂದು ನಿಯಮದ ಪಿರಿಯಡ್ ಹಂಗೆ ಬಿಡ್ಲಾಕ್ ಬರುದಿಲ್ಲ. ಬರುದಿಲ್ಲ ಯಾರಿಗೆ ಒಬ್ರಿಗೆ ಹಚ್ಚಬೇಕಾಗ್ಯದ, ಒಯ್ದು ಹಚ್ಚಬೇಕಿ ಹಚ್ಚಬೇಕೇ ಅಲ್ಲ. ಆಮೇಲೆ ಒಬ್ಬ ಇಂಗ್ಲಿಷ್ ಟೀಚರ್ ಒಯ್ದು ದ್ರೌಪದಿಯ ವಸ್ತ್ರಾಭರಣ ಪಾಠಕ್ಕೆ ಹಚ್ಚಿದ್ರು. ಹೌದು ಹೌದು ಇಂಗ್ಲಿಷ್ ಮಾಸ್ತರ್ ನೋಡ್ರ ನೋಡ್ರ ಇಸೆ ಹಂಗದ. ಹಂಗದ್ರಿ ಪರೀಕ್ಷಾ ಅನ್ನೋದು ಬತ್ತಂದ್ರೆ ಹೆಂಗ ಬರ್ತದ. ಇಂಗ್ಲಿಷ್ ಟೀಚರ್ ಹೋಗಿ ದ್ರೌಪದಿ ವಸ್ತ್ರಾಭರಣ ಹೆಂಗಾಯ್ತಂತೇಳಿ ಹೇಳ್ತಿದ. ಅವತ್ತೇ ಸಾಹೇಬ್ರ ಸಾಲಿಗೆ ಇನ್ಸ್ಪೆಕ್ಷನ್ಕ್ ಬಂದ್ರು. ಹೌದಾ ಶಾಲ್ಯಾಗ ಹಂಗೆ ನಡ್ದ ಅಂತ ಹೇಳಿ ನೋಡ್ಕೋ ಕಾಲಾಗ ನೋಡ್ಕೊಳ್ಳೋ ಸಲುವಾಗಿ ಬಂದ್ರು. ಅವಾಗ ಬರುದಕ್ಕ ಬೋರ್ಡ್ ಹೆಡ್ಡಿಂಗ್ ಅವ ದ್ರೌಪದಿಯ ವಸ್ತ್ರಾಭರಣ. ಹೌದು ಹೌದು ಅಟ್ರಾಗ ಸಾಹೇಬ ಬಂದು ಯಾವಾಗ ಹುಡುಗ ಹುರುಪಿಂದ ಅನ್ನೋದ್ರೊಳಗೆ ನಮ್ಮ ಗೆಡ್ಡ ಪರ್ಸು ಮಾತಾಡೋರು ಅಗದಿ ಬಹು ಮಾಡ್ಕೊ ಜಿಗಿದಾಡ್ಕೋತ ಕೂತೀರಿ ಇವ್ರು. ಹೌದು ಯಾವಾಗ ಯಾವಾಗ ನನಗ್ ಕೇಳೋಣ ಯಾವಾಗ ಹೇಳಿನು, ಯಾವಾಗ ನನಗ್ ಕೇಳೋಣ ಯಾವಾಗ ಹೇಳಿನು. ಹೌದು ಗಡಿ ಹುರುಪ್ ಬಹಳ ಹುರುಪಿಂದ ಅಂತ ಹೇಳಿ ಪರ್ಸು ಮಾಸ್ತರ್ಗೆ ಎಬಿಸ್ ನಿಂದರ್ಸುದು. ಹೇಳೋ ಹುಡುಗ ಹೇಳ ಹುಡುಗ ಕೇಳ್ರಿ ಅನ್ನವ. ಹೌದು ಎತ್ತ ನಿದ್ದೆ ದ್ರೌಪದಿಯ ವಸ್ತ್ರಾಭರಣ ಅಂತೇಳಿ ಹೆಡ್ಡಿಂಗ್ ಅದ. ಯಾರು ಮಾಡಿದ್ರ ದ್ರೌಪದಿ ವಸ್ತ್ರಾಭರಣ ಹೇಳಂದ. ಅವಾಗ ಏನ್ ಹೇಳಿದ್ರಿಪ್ಪ ಇವರು? ಅವಾಗ ಪರಸು ಮಾಸ್ತರ ಏನ್ ಹೇಳ್ಬೇಕು? ಏನ್ ಹೇಳಿದ್ರಿಪ್ಪ? ಉಟ್ಗಿ ರಾಹುಲ್ ಮಾಸ್ತರ್ ಬಂದಿರಿ ಮತ್ತ ಅವ್ರು ಕನ್ನಡ ಕಲಿತರು. ಅವ್ರು ಫೋನ್ ಬರೋಣ ಹೋದ್ರು. ಇಂಗ್ಲಿಷ್ ಟೀಚರ್ ಬಂದು ದ್ರೌಪದಿ ವಸ್ತ್ರಾಭರಣ ಮಾಡದಂತ ಹೇಳಿದ್ರು. ನೋಡ್ರಿ ಜಗತ್ತು. ಹೌದು ಏನ್ ಹರಕತ್ತಿಲ್ಲ. ಹಂಗ ಇವತ್ತ ಈ ಕೂಡಿಗೆ ಪುಣ್ಯ ಪೌಳಿ ಒಳಗ ನಿಮ್ಮದಾಗ ದ್ರೌಪದಿ ವಸ್ತ್ರಾಭರಣ ಆದಂಗಾಯ್ತು. ಪರಸು ಮಾಸ್ತರ್ ಅವರ ದ್ರೌಪದಿ ವಸ್ತ್ರಾಭರಣ ಆದಂಗಾಯ್ತು. ಆಯ್ತಾಯ್ತು ಸುಮ್ಮ ಜನಕ್ಕಲಾಗಂಗ ಮಾತಾಡಿದ್ರ ಜ್ಞಾನ ಬರಬೇಕು. ಮಾತಾಡಿದ್ರ ಮನಸ್ಸು ಪರಿವರ್ತನೆ ಆಗಬೇಕು. ಹೌದು ಸವಂತಿ ಪಾರ್ಯತ್ತ ಅವನ ಗಂಡ ಶಿವೆ ಅತ್ತ. ಹಿಂಗೆ ಯಾರಿಗಾರಿ ಕಲಿಸಿರಿ. ನಾಳೆ ಮನ್ಯಾಗ ಅವ್ರ ಹೆಣ್ಣು ಹೋಗಿ ಅವ್ರ ಗಂಡ ಹಿಂಗೆ ಅನ್ಕೋತ ಕೂತಾವು. ಹೌದು ಲಕ್ಕು ನಿಂದು ಪರಿಸ್ಥಿತಿ ಇದೆ ಅದ. ಅವ 2 ತಿಂಗಳಾಯ್ತಿನ ಹೆಣ್ತಿ ಹಾದಿ ನೋಡತ್ತ. ಮದುವೆ ಹೆಣ್ತಿ ಮನಿಗೆ ಬಂದಿಲ್ಲ. ಹೌದು ಅವನಿಗೆ ಚಲೋ ಮುಹೂರ್ತ ಸಿಕ್ಕಿಲ್ಲ. ಅದು ಬಿಡ್ರಿ, ನಾವು ಅವ್ರಂಗೆ ಮಾಡ್ಲತ್ತಂದ್ರ ಅವ್ರಿಗೆ ನಮ್ಗ ವ್ಯತ್ಯಾಸ ಇರುವುದಿಲ್ಲ. ಪುಣ್ಯಾತ್ಮರೇ, ಇವತ್ತು ತಾವೆಲ್ಲರೂ ಕೂಡಿಗೆ ಒಳಗೇನು ಕುಡಿರಿ ತಾವು ಪುಣ್ಯಾತ್ಮರು. ಸರ ತೆಲಿಗಿಲಿ ಕೆಟ್ಟದೇನತ್ತಿ ನಾ ಪರ್ಸೋ ಮಾಸ್ತರ್ ಕೆಟ್ಟಂಗ. ಯಾಕ ಇಲ್ಲಿ ಥಂಡ್ಯಾಗ ಇಂತ ಈ ಗೋಲಾಲ್ದಾಗ ಒದ್ದಾಡಿ ಮಾತಾಡಿ ಬಾರ್ಸಾಡ್ಕೋತ್ ನಾವು ಕೂತಿದೆವು. ಸೋಮು ಕೂತವ್ರು ತೆಳ ಕೂತವ್ರು ಪುಣ್ಯಾತ್ಮರೇ ಅವ್ರಿಗೆ ಅಂದಿ ಅಲ್ಲಕತ್ತೀರಿ. ನಾವು ನಿಮ್ ಕಣ್ಣ ಕಾಸೋದಿಲ್ಲ ಏನ್ರಿ? ಅಂದ್ರ ನಿನಗೇನು ನಿನಗ ಪುಣ್ಯಾತ್ಮರನಂತಿ. ಮತ್ ನಾವ್ ಇಟ್ಟೆಲ್ಲ ಒದ್ದಾಡ್ಲತ್ತಿದೇವು, ಇಟ್ಟೆಲ್ಲ ಬಾರ್ಸಾಡ್ಲತ್ತಿದೇವು. ನಾವೇ ಪುಣ್ಯಾತ್ಮರಿ ಈಗ. ಇಲ್ಲಪ್ಪ, ನೀ ಹೊತ್ತು ಹೊಂಡ್ಲಕ್ಕ 1000 ಪಗಾರ ಸಿಕ್ಕಿತ್ತೇನಂತೇಳಿ ಸ್ವಾರ್ಥದ ಸಲುವಾಗಿ ಇಲ್ಲಿ ಕೂತಿದ ಹೊರತ ನಿನಗ ಪುಣ್ಯಾತ್ಮ ಅಲ್ಲಕ್ಕ ಬರುದಿಲ್ಲ. ನಿನಗ ಪುಣ್ಯಾತ್ಮ ಅನ್ಲಕ್ಕ ಬರುದಿಲ್ಲ. ನಾನು ಸಾವಿರೇ ಬ್ಯಾಡ್ ನನಗೇನ. ಅವ್ರದ ಕೂತಾರತ್ತೀರಿ. ಅವ್ರಿಗೆ ಯಾಕೆ ಪುಣ್ಯಾತ್ಮರ ಅನ್ಬೇಕು? ಯಾಕ ಅನ್ಬೇಕು? ಒಬ್ಬನ ಸಮಯ ಅಂತ್ಯಕಾಲ ಬಂತು. ಯಮರಾಜ ಅವನಿಗೆ ಒಯ್ಲಿಕ್ಕಂತ ಹೇಳಿ ಬಂದ. ಕ್ವಾಣಿನ ಮೇಗೆ ಬರ್ತಾನ ಅವನು. ಹೌದು ಅವನ ವಾಹನ ಅದೇ ಅದ. ಬಂದು ನಿನ್ನ ಸಮಯ ಬತ್ತು, ನಿನ್ನ ಅಂತ್ಯಕಾಲ ಬತ್ತು, ನಡಿ ಹೋಗುನಂದ. ಹೌದು ಹಿಡಿದೆ ಕೈಯ. ಅವಾಗ ಅಂದೆಪ್ಪ, ಹೆಂಡ್ರು ಮಕ್ಕಳು ಅನ್ನೋದು ಇನ್ನ ಬಹಳ ಆಸೆ ಅಪೇಕ್ಷೆ ತುಂಬ್ಯಾದ ತಂದಿ. ಇನ್ನ ಸಣ್ಣ ಹುಡುಗ ಸಾಲಿ ಕಲಿಸ್ತಿದ್ವೋ ತಂದಿ. ಇನ್ನೊಂದು 4 ದಿನ ನನಗೆ ಬಿಟ್ಟಂದ್ರ ಪ್ರಪಂಚ ಹೊಳಿ ಒಳಗೆ ಪಾಸ್ ಆಗಿ ನಾನಾಗೆ ಬರ್ತೀನೋ ತಂದಿ, ನನಗೆ ಅವಕಾಶ ಕೊಡು ಅಂದ. ಅಂದ ಕಾಲಕ್ಕೆ ಏನ್ ಹೇಳ್ದಿ ಯಮ? ಇದು ಬ್ರಹ್ಮಲಿಪಿ ಅದ.
ಹೋಗದ ಭ್ರಮೆ ಯಾರಿಗೆ ಬಿಟ್ಟಿಲ್ಲ, ಹಣಿ ಬರಕತ್ತೀರ ಹರಿ ಬ್ರಹ್ಮಗೆ ತಿಳಿದಿಲ್ಲ. ಹೌದು ಹೌದು ಮಾಡಂಗ ಮಾಡನಿ ಆಗಂಗಿ ಆಗುವುದದ. ಆಗುದದ ವ್ಯಾಸ ಋಷಿ ಮಗ ಭೃಗು ಋಷಿ ಇದ್ದಾನ, ಬ್ರಹ್ಮನು ಕೂಡ ವಾದ ನಡೆದದ, ನಿನಗೆ ಬಿಡ್ಲಾಕ ಬರುವುದಿಲ್ಲ, ನಡಿ ಹೋಗುನಂದ. ಹೌದಾ ಹೌದಾ ಅವಾಗ ನನ್ನ ಮನಿತನ ಬಂದಿದೆಪ್ಪ, ಅಪ್ಪ ನನ್ನ ಮನಿ ಒಳಗ ಒಂದು ಕಪ್ ಚಾರಿ ಕುಡಿದು ಹೋಗಂದ. ನೋಡ್ರಿ ಇಬ್ರು ಕೂಡಿ ಒಂದು ಕಪ್ ಚಾ ಕುಡ್ದ, ಯಮರಾಜಿಗ ಆ ವ್ಯಕ್ತಿ ಮ್ಯಾಗ ಅಂತಃಕರಣ ಬತ್ತು. ಹೌದು ಮತ್ ಕರಿ ಚಾ ಕುಡ್ದಾನ. ನೋಡು, ಹಾ ಎಷ್ಟೋ ಮಂದಿಗೆಲ್ಲ ತರ್ಲಾಕ್ ಹೋಗಿದ, ನನ್ನ ಸಂಗಾಟ ಗೊಡ್ಡ ವಾಲ್ ಹಾಕಿ ಹುಜಿತಿ ಒಳಗೆ ಬಿದ್ದವ್ರೆ ಬಹಳ ಮಂದಿ ಅದಾರ. ನನಗ ಆಲನ ಪಾಲನ ಮಾಡಿದಲ್ಲ, ನಿನಗೊಂದು 3 ಮಾತು ಕೊಡ್ತಾ, ಏನ್ ಬೇಡ್ತಿ ಬೇಡಂದ. ಹೌದಾ ಹೌದಾ ಏನ್ ಬೇಡ್ದ ಲಕ್ಕು. ಇವ ಚೀಟಿ ಒಳಗ ಪಟ 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 ಬರೆದು ಕೊಟ್ಟ. 3 ಮಾತ. ಯಮರಾಜ ಚೀಟಿ ತೆಗೆದು ನೋಡ್ತಾನ, ಆಹಾ. ಮುಂದಿನ ತಿಂಗಳೊಳಗ ನಮ್ಮ ದೋಸ್ತನ ಲಗ್ನ ಆಗುದದ, ಆಲಾರದಂಗ ಮಾಡು. ಹೌದು ಎಲ್ಲ 15 ದಿವಸದಾಗ ನನ್ನ ದೋಸ್ತನ ಹೆಂಡತಿ ಒಬ್ಬಕ್ಕೆ ಹಡಿಯಕ್ಕಾಳ, ಹಡಿಲಾರದಂಗ ಮಾಡು. ಹೌದು ಇಂತಿಂತ 10ನೇ ತಾರೀಕಿಗೆ ಕೂಡಿಗೆ ಅಂತ ಪುಲ್ಲ ಪೌಲ್ ಒಳಗ ತಲೆ ಮಾಡೋದಂತ ಪುಲ್ಲ ಬಂಧುಗಳ ಹೊಲದೊಳಗ ಆದಿಶಕ್ತಿ ಜಗನ್ಮಾತ ಅವತಾರ ಎತ್ತಿ ಬರೋಕ್ಕೆಳ, ಮೂರ್ತಿ ಪ್ರತಿಷ್ಠಾಪನೆ ಮಾಡಕ್ಕೆಳ, ಜಗತ್ತದೊಳಗ ಅಲ್ಲಿ ಒಳ್ಳೆಯ ಸತ್ಯ ಸಂಘ ಆಗುವುದದ. ಅಲ್ಲೊಬ್ಬ ಅಜ್ಞಾನಿಗೆ ಕಳಿಸಿ ಗದ್ಲ ಮಾಡಂದ. 3 ಮಾತ. 3 ಮಾತು ಬರೆದು ಕೊಟ್ಟ. ಏನ್ ಹರ್ಕತ್ತಿಲ್ಲ ಯಮರಾಜ ಕೈಯಾಗ ಚೀಟಿ ನೋಡಂದ, ಏನು ಹುಚ್ಚದ್ಯೋ, ಏನ್ ಹುಚ್ಚಿದ್ಯೋ, ನಾ ಯಾಕೆ ಚಾ ಕುಡುದು. ಏನಾರು ಒಳ್ಳೇದು ಬೇಡಿನಂದ್ರ ಅವ್ರಿಗೆ ಹಂಗಾಗಬಾರ್ದು, ಇವ್ರಿಗೆ ಹಿಂಗಾಗಬಾರ್ದು ಅಂತೇಳಿ ಇದೇ ಬರ್ದಿದಿ, ನಿನಗಾಗಿ ಏನು ಬರ್ದಿದಿ ಅಂತೇಳಿ ಪ್ರಶ್ನೆ ಮಾಡ್ದ. ಅವಾಗ ಏನ್ ಹೇಳ್ತಾನೆ ಮನುಷ್ಯ. ಅವಾಗ ಹೇಳ್ತಾನ, ನಾ ಸತ್ರ ಸಾಯ್ಲಿ, ಜಗ ಚಂದ ಇರಬಾರ್ದಂತ. ಹೌದು ಹುಟ್ಟೂರ್ ಇಂತ ಮಕ್ಕಳು ಹುಟ್ಟಬೇಕಿ. ನೋಡ್ರ, ಹೌದು ನಮಗೇನಾರು ಆಗ್ಲಿ ಜಗತ್ತು ಚಂದಿರ್ಬೇಕನ್ನಂತವ್ರು ಪುಣ್ಯಾತ್ಮರು, ಹೌದು ಹೌದು ಜಗತ್ತಿಗೆ ಏನಾರೇ ಆಗ್ಲಿ ನಾ ಚಂದಿರ್ಬೇಕನ್ನಂತವ್ರು ಪಾಪಾತ್ಮರು. ಹೌದು 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 ತಾವೆಲ್ಲರೂ ಇವತ್ತು ಆದಿಶಕ್ತಿ ಜಗನ್ಮಾತ ಅವತಾರ ಎತ್ತಿ ಭಕ್ತರು ಉದ್ಧಾರಕ್ಕಾಗಿ ಬಂದಿರತಕ್ಕಂತ ನನ್ನ ಚಂದ್ರವಾಯಿ ಗುಡಿ ಕಟ್ಟಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪ್ರಪಂಚದ ಹುಜುತಿ ಒಳಗೆ ಶಕ್ಕ ಒದ್ದಾಡ್ತಿರ್ತಕ್ಕಂಥವ್ರು ಇವತ್ತು ಒಂದು ರಾತ್ರಿ ಪ್ರಪಂಚ ಬದಿಗೊತ್ತಿ ಪಾರಮಾರ್ಥದೊಳಗ ತಾಯಿ ಸೇವಾ ಮಾಡಿದ್ರ ತಮ್ಮ ಜನ್ಮ ಉದ್ಧಾರ ಆಗ್ತದತ್ತೆ. ಪ್ರಪಂಚ ಬದಿಗೊತ್ತಿ ತಾವೇನು ಬಂದಿರಲ್ಲ, ತಾವು ನಿಜಕ್ಕೂ ಪುಣ್ಯಾತ್ಮರು ಸಮಾಜ ಎತ್ತಿ ಹೇಳ್ತ, ತಾವು ನಿಜಕ್ಕೂ ಪುಣ್ಯಾತ್ಮರು. ಹೌದು 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 ಅದಕ್ಕೆ ಅವ್ರಿಗೆ ಪುಣ್ಯಾತ್ಮರ ಅನ್ಬೇಕಾಗ್ಯದ. ಇವರಿಗೆ ಪುಣ್ಯಾತ್ಮರ ಅನ್ಬೇಕಾಗ್ಯದ. ಹೌದು ಶಾಬಾಷ್. ಇವರು ನಿಸ್ವಾರ್ಥ ಸೇವಾ ಮಾಡ್ಲಕ್ಕ ಬಂದಾರ, ನಾವು ನೀವು ಸ್ವಾರ್ಥದ ಸೇವಾ ಮಾಡ್ಲಕ್ಕ ಬಂದಿರಿ. ನೀವು ಪುಣ್ಯಾತ್ಮರಲ್ಲಪ್ಪ, ನೀವು ಪಾಪಾತ್ಮರು. ಹೌದು ನಾವು ಒಂದಿನ ಪುಣ್ಯಾತ್ಮರಾಗೆ ತೋರಿಸ್ತೇವೆ. ಯಾವಾಗ ನಿಸ್ವಾರ್ಥ ಭಾವ ನಿನ್ನಲ್ಲಿ ಬರ್ತದಲ್ಲ, ಹಾ, ಹಾ, ಹಾ. ಅವಾಗ ನಿನಗ ಪುಣ್ಯಾತ್ಮ ಅನ್ನೋ ಶಬ್ದದಲ್ಲಿ ಹೌದು. ಪರಿವರ್ತನೆ ಆಗ್ಲಿಕ್ಕೆ ಬರ್ತದ. ಇರ್ಲಿ. ಅದಕ್ಕೆ ಬಹಳ ಮಾತಾಡಿ ತಮ್ಮ ಯಾರಿಗೂ ವಜ್ಜಾಗುದಿಲ್ಲ. ಹೌದು ಹೌದಲ್ಲ? ಹೌದು ವಜ್ಜಾಗುದಿಲ್ಲ. ಇನ್ನು ಈಶಾದ ಕಡೆ ಬರುನು. ಬರ್ರಿ. ಒಂದು ಕ್ರಾಂತಿ, ಒಂದು ಶಾಂತಿ ಅನ್ನಂತ ವಿಷಯ ಇಟ್ಟಾರ. ಶಾಂತಿ ಶಾಂತಿ ನೋಡ್ರಿ, ಆ ವಿಷಯ ಎಟ್ಟ ಗದ್ಲದ. ಎಷ್ಟ್ ಮಜೆ ಅದ. ಇವತ್ತು ನಮ್ಮ ಪಾಲಿಗೆ ಶಾಂತಿ ಅನ್ನೋದು ಇರ್ಲಿ. ಶಾಂತಿ ಇರ್ಲಿ ನಮಗ. ಯಾಕಂದ್ರೆ ಇವು ಗುಲಾಲ್ ಕಂಪನಿ ಯಾವಾಗ ಬಿ ಕ್ರಾಂತಿ ಮಾಡ್ಕೋತಿ ಹೋಗ್ತ ಇವು. ಹೌದಿನ್ನು ಒಕ್ಕೋತ ಈ ಮುಂಜಾನೆ ಜಾಡ್ಸೋತ್ ಹೋಗುವೇರಿ ಇವು. ನಾವು ಏನ್ ಇರುದು ಇವತ್ತು ಇವತ್ತು ಹುಟ್ಟಿಗೆ ರಾಹುಲ್ ಮಾಸ್ತರ್ಗ ಜರ್ತಕ್ಕ ಚಂದ್ರವಾಯಿ ಆಶೀರ್ವಾದ ಜರ್ ಇತ್ತಂದ್ರ ಹೌದು ಹೌದಾ ಶಾಂತಿಲೇ ಇವತ್ತು ಉತ್ನಾರ ಪರಸು ಮಾಸ್ತರ್ಗ ಕ್ರಾಂತಿ ಅನ್ನಂತ ವಿಷಯ ಒಗದ್ ಹೊಲಿಲ್ಲ. ಹುಟ್ಟಿಗೆ ರಾಹುಲ್ ಮಾಸ್ತರ್ ಮದಗಡ ಮುತ್ತರ ತಿಳ್ಕರ್ಲಿಕ್ಕೆ ಹೋಗ್ಬೇಡ್ರಿ ಪುಣ್ಯ. ಹೌದಾ ಹೌದಾ ಒಗಿದಂದ್ರ ಮತ್ ನಿಮ್ಗೆ ಎತ್ತೆತ್ತು ಒಗಿದಲ್ರಿ. ಶಾಂತಿ ಉಳಿಸ್ತೀನಿ, ನೀವೇನ್ ತಲೆ ಕೆಡಿಸೋಬೇಡಿ. ಶಾಂತಿಲಿಂದ ವಿಷಯ ಉಳಿಸ್ತೇವ್ ನಾವು. ಇವತ್ತು ನಮ್ ಪರಸು ಮಾಸ್ತರ್ ಅವರು ಕ್ರಾಂತಿ ವಿಷಯ ಉಳಿತು ಖರೆ, ಅವ್ರು ಇಲ್ಲಿ ಒಂದು ಶಾಂತಿಲೇ ಕೆಲಸ ಕಡದ್ ಹೋದ್ರು. ಹೌದೌದು ಯಾರಿಗ್ ಗೊತ್ತಿಲ್ಲ, ನಾವು ತಿಳಿಸಿ ಕೊಡ್ತೇವ್ರಿ. ನೀವ್ ಯಾರು ನೋಡಿಲ್ಲ, ನನಗ ಒಬ್ಬನಿಗೆ ಲಕ್ಷಣ ಆಗದ್, ನೀವು ಗೊತ್ತದಿಲ್ಲ ಯಾರಿಗೂ. ನಾನು ನೋಡಿದ್ ನನ್ನ ಕಣ್ಣು ತಮ್ಮವೇ. ನೋಡಿರಿ ಏನ್ ಮಾಡಿದ್ರು? ಏನ್ ಮಾಡಿದ್ರು? ನಮ್ಮಲ್ಲಿ ಒಬ್ರು ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಉಟ್ಟು ಒಬ್ರು ಸಾಹೇಬ್ರು ಕೂತಿರು. ಪಾಪ ಹಚ್ಚಿಕೊಂಡು ಬಂದು ಕೂತಿರೋರು.
ಬಹಳ ಆನಂದ ಅವ್ರಿಗೆ ಡೊಳ್ಳಿನ ಹಾಡಿಕೆ ಕೇಳೋದಂದ್ರ ನೋಡ್ರಿ, ಶಾಂತದಿಂದ ಕೂತಿರು, ಶಾಂತದಿಂದ ಕೂತಿರು. ಗುಲಾಲ್ ಎಲ್ಲ ಪರಸು ಮಾತಾಡೋರು ಹಚ್ಕೊಂಡ್ರು, ಇವ್ರಿಗೆ ಹಚ್ಕೋಬಾರ್ದು ಅನ್ನೋದು ಅಪೇಕ್ಷೆ ಇತ್ತು. ಸಾಹೇಬ್ರ ಅಮಾತ್ ದೂರ ಹೋಗಿ ಕೂತಿರು. ಹೌದು, ಅಮಾತ ಸನಿ ಬಂದು ಶಾಂತದಿಂದ ಖರೆ ಅವ್ರಿಗೆ ಗುಲಾಲ್ ಹಚ್ಚು ಸಲುವಾಗಿ ಪರಸು ಮಾತಾರ ಹೆಂಗ್ ಶಾಂತಿಲೆ ಕೆಲಸ ಕೊಡು. ಸಾಹೇಬ್ರ ನಿಮ್ಗೆ ಹೇಳ್ತೀನಿ, ಡೊಳ್ಳಿನ ಹಾಡಿಕೆ ನಾದಿ ಹಂಗೆ ಅನ್ನೋದು, ಗುಲಾಲ್ ಹಚ್ಚು ಕೈ ಒರೆಸೋದು. ಹೌದು, ನೀವು ಬಹಳ ಶಾಂತಿ ಇದ್ರಿ ಅನ್ನೋದು ಹಿಂಗ್ ಮಾಡೋದು. ಸಾಹೇಬ್ರ ಹಾ, ಡೊಳ್ಳಿನ ಹಾಡಿಕೆ ನಾದ ಯಾರು ಶಾಂತಿಲೆ ಅನ್ನೋದು ಡೊಳ್ಳಿ. ಅವ್ರಿಗೆ ಸಾಹೇಬ್ರಿಗೆ ಗುಲಾಲ್ದಾಗ ಮಾಡೋದು, ಇಲ್ಲಿ ಕೂತಿರೋರ ಅದಾರ ಹೋಗ್ಯಾರ. ಹೋದ್ರ ಇದು ಕ್ರಾಂತಿ ಕೆಲಸ ನೋಡ್ರಿ, ಶಾಂತಿದೊಳಗೆ ಎಷ್ಟು ಶಕ್ತಿ ಆದ ಪರಸು ಮಾಸ್ತರವ್ರ. ಬ್ರಹ್ಮ ವೇದಿಕೆ ಅನ್ನಂತ ಪೈ ಮ್ಯಾಗಿಂದು ನೀವು ಜರ ಎದ್ದು ಹೋಗ್ತೀರಿ ಅಂದ್ರೆ ನಿಮಗೆ ಜೋಡ ಮಾಡಿ ಕಳಿಸಂತ ಶಕ್ತಿ ಎಲ್ಲರಿದ್ರು ಅದು ಶಾಂತಿಯಲ್ಲಿ ಅದ, ಅದು ಶಾಂತಿಯಲ್ಲಿ ಅದ. ಹೌದು ಹೌದು, ಜಗತ್ತಿನೊಳಗ ಶಾಂತಿ ತತ್ವದಿಂದ ಮಹಾತ್ಮ ಗಾಂಧೀಜಿಯವರು ಶಾಂತಿದಿಂದ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು. ಬ್ರಿಟಿಷರು ಯಾವುದೇ ಒಂದ ಕ್ರಾಂತಿ ಮಾಡ್ಲಾರದೆ ಮಧ್ಯರಾತ್ರಿ ಒಳಗೆ ದೇಶ ಬಿಟ್ಟು ಹೋದ್ರು, ಮಧ್ಯರಾತ್ರಿ ಒಳಗೆ ದೇಶ ಬಿಟ್ಟು ಹೋದ್ರು. ಸ್ವಾತಂತ್ರ್ಯ ಸಿಕ್ತು ಎದರಿಂದ? ಶಾಂತಿದಿಂದ. ಇವತ್ತ ಶಾಂತಿದಿಂದ ನಿಮಗ ಸ್ವತಂತ್ರ ಕೂಡ ಒಟ್ಟಿಗೆ ರಾಹುಲ್ ಮಾಸ್ತರನ್ ಎಚ್ಚರ್ಲಿ ಹಾಡಿಕೆಯಲ್ಲಿ ಅಂದಿನ ಹಿಡಿದು ಇನ್ನೊಂದನ ಲೋಟ ಮೇಲೆ ಗಾಂಧಿ ಮುದ್ದೆ ಕೂತ ಶಾಂತದಿಂದ ಹೆಂಗ ಕ್ರಾಂತಿ ಮಾಡಿ ಜಗತ್ತದೊಳಗ ಯಾವರಿ ಎಲ್ಲರಿ ನೋಟಿನ ಮ್ಯಾಗ ಕೂತು ಇಂಥ ಕೀರ್ತಿ ಮಾಡ್ಯಾನ ರಾಹುಲ್ ಮಾಸ್ತರ್ ಅಂತೇಳಿ ಮುಂದಿನ ಸಂಧಿಗೆ ಬಂದು ಹೇಳಬೇಕು. ಹೌದು, ಕ್ರಾಂತಿ ವಿಷಯ ಉತ್ನಾಳ ಪರಸು ಮಾಸ್ತರ್ ಅವರು ಬೆಳೆಸದತ್ತೇಳಿ ದಯವಿಟ್ಟಾಳಿ ಕುಡಬೇಕು. ಹೌದು 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 ಹೌದು, ಒಂದೇ ಒಂದು ಶಾಂತಿದ ವಿಷಯ ಹೇಳಿ ಮಾತು ಮುಗಿಸೋದದ. ಹೇಳ್ರಲ್ಲ, ಜಗತ್ತಿನೊಳಗೆ ತಾವೆಲ್ಲರೂ ಗೊತ್ತದ, ತ್ರೇತಾಯುಗದೊಳಗ ದ್ವಂದ್ವ ರಾಜ ಅಂತ ಹೇಳಿ ಆಗಿ ಹೋದ. ಯಾರು? ದ್ವಂದ್ವ ರಾಜ ಅಂತ ಹೇಳಿ. ಹೌದು, ಲಕ್ಷ ಇಟ್ಟು ಕೇಳಿ ಬಹಳ ಚಲೋದ್ರಿ ವಿಷಯ. ಅವರ ಶಿಷ್ಯ ಆದಂತ ಕೌತ್ಸ ಋಷಿ ಹೌದು 14 ವಿದ್ಯಾ ದಾನ ಮಾಡಿದ್ದು ಯಾರು? ದ್ವಂದ್ವ ರಾಜ ಕೌತ್ಸ ಋಷಿಗೆ. ಹೌದು ಹೌದು, ಅವಾಗ ಕೌತ್ಸ ಆನಂದಾಗ್ಯಪ್ಪ, ಹೇಳಪ್ಪ, ನಿನ್ನಿಂದ ಗುರು ದೀಕ್ಷೆ ತಗೊಂಡ ಜಗತ್ತದೊಳಗ ಹೌದು ನಾ ಪುಣ್ಯ ಪ್ರಾಪ್ತಿ ಮಾಡ್ಕೊಂಡಾಗಾಯ್ತು ತಂದಿ. ಹೌದು, ನಾ ಜರ್ತಕ್ಕ ಗುರುವಿನ ವಾಣಿದಿಂದ ಕೇಳಿ ಹಂಗೆ ಹೋದಂದ್ರ ಪಾಪಕ್ಕೂ ಗುರಿ ಆಗ್ತಾ, ನಿನಗೇನರಿ ಗುರು ಕಾಣಿಕೆ ಕೊಡ್ತಾ ಏನು ಬೇಕು ಬೇಡಂದ. ಹೌದು, ಏನ್ ಬೇಡ್ತಿ ಬೇಡ, ನಾ ಗುರು ಕಾಣಿಕೆ ಕೊಡ್ತೇನು. ಅವಾಗ ದ್ವಂದ್ವ ರಾಜ ಏನ್ ಮಾಡ್ದ? ಏನು ಬೇಡ, ಗುರುವಿನಂತ ಸ್ಥಾನ ಜಗತ್ತದೊಳಗ ಮತ್ತೊಂದಿಲ್ಲ, ಕೊಟ್ರು ಬತ್ತು ಕೊಡ್ಲಿಕ್ಕೆ ಬತ್ತು ಬ್ಯಾಡ ನಡಿ ಅಂದ. ಅಂದ ಕಾಲಕ್ಕೆ ಶಿಷ್ಯ ಕೇಳಿಲ್ಲ. ಶಿಷ್ಯ ಕೇಳಿಲ್ಲಪ್ಪ, ಹೇಳಪ್ಪ, ನೀ ಬೇಕಾದ ಬೇಡ, ನನ್ನ ಕೈಲಿ ಶಾಂತ ತತ್ವದಿಂದ ನಿನ್ನ ಪಾದ ಕಮಲಕ್ಕೆ ತಂದು ಕೊಡ್ಲಿಲ್ಲ ಅಂದ್ರೆ ನನಗೆ ನಿನ್ನ ಶಿಷ್ಯನೇ ಬೇಡ ತಂದಿ. ಹೌದೌದು, ಗುರು ಕಾಣಿಕೆ ನಾ ಕೊಡವನೇ ಅಂದ. ಅವಾಗ ದ್ವಂದ್ವ ರಾಜ 14 ವಿದ್ಯಾ ದಾನ ಮಾಡಿದಿ. ಯಾರಿಗೆ? ಯಾರಿಗೆ? ಕೌತ್ಸ ಎಂಬ ಶಿಷ್ಯ. ಹೌದು, ಒಂದು ವಿದ್ಯಾಕ 1 ಕೋಟಿ ಚಿನ್ನದ ನಾಣ್ಯ, 14 ವಿದ್ಯಾಕ 14 ಕೋಟಿ ಚಿನ್ನದ ನಾಣ್ಯ ಕೊಡುವಂದ. ಹೌದು, ಅವಾಗ ಬಡತನ ಪರಿಸ್ಥಿತಿ ಇಲ್ಲಿ ಹೇಗೆ ಮಾಡಬೇಕು? ಎಲ್ಲಿದರೆ ಯಾರ ಬಲ್ಲಿದರೆ ಬೇಡಿ ತಂದು ಗುರು ಕಾಣಿಕೆ ಕೊಡಬೇಕಂತೇಳಿ ರಘುರಾಜ ಅನ್ನಂತ ರಾಜ್ಯ ಜಗತ್ತದೊಳಗ ದೊಡ್ಡ ದಾನ ಮಾಡ್ತಿದ್ದ ತ್ರೇತಾಯುಗದೊಳಗ. ಹೌದು ಹೌದು, ಆ ರಘುರಾಜನ ಬಳಿ ಹೋಗ್ತಾನ. ಯಪ್ಪ, ಜಗತ್ತದೊಳಗ ದಾನ ಅಂದಾರ, ದಾನ ಸೂರ ಅಂದಾರ, ರಘು ನರೇಶ ಮಹಾರಾಜರು ಅಂತೇಳಿ ನಿಮ್ಮ ಕೀರ್ತಿ ಉಳಿದದ. ಉಳಿದದ ನಿನ್ನಲ್ಲಿ ಇವತ್ತು ನಾ ದಾನ ಬೇಡ್ಲಕ್ಕ ಬಂದಿದ ಶಾಂತಿ ತತ್ವದಿಂದ. ಹೌದಾ? ನನಗ 14 ಕೋಟಿ ಚಿನ್ನದ ನಾಣ್ಯ ಬೇಕಾಗಿ ಅವು ಕೊಡು ತಂದಿ ಅಂದ. ಅವಾಗ ಏನ್ ಹೇಳಿದ್ರಿಪ್ಪ? ಅವಾಗ ಯಪ್ಪ, ನಾ ಎಲ್ಲರಿಗೆ ದಾನ ಕೊಟ್ಟು ನನ್ನಲ್ಲಿ ಆಗ್ಯಾದ, ಕುಬೇರನಲ್ಲಿ ಬಂಗಾರದ ಲಂಕಾದ. ಹೌದು ಹೌದು, ಏನ್ ಬೇಡ್ತಿ ಬೇಡ ಕೊಡ್ತಾನ ಅವನಲ್ಲಿ, ಹೋಗು. ಏನು ಬೇಡ್ತಿ ನೀ ಹೋಗ್ಬೇಡ, ನಾನೇ ಅವನ ಸಂಗಟ ಕ್ರಾಂತಿ ಮಾಡಿ ಆ ಬಂಗಾರ ಲಂಕ ತಲ್ಲ ನಿನಗೆ 14 ಕೋಟಿ ಚಿನ್ನದ ನಾಣ್ಯ ಕೊಡ್ತಾ ಹೋಗು, ಒಯ್ದು ಗುರುವಿಗೆ ಕೊಡು ಅಂದ. ಅಂದ ಕಾಲಕ್ಕೆ ಏನೈತ್ರಿ? ಪತ್ರ ಬರೆದ ರಘುರಾಜ, ಕುಬೇರಿಗೆ ಯುದ್ಧ ಮಾಡುವುದ, ನಿನ್ನ ಸಂಗತ ಕ್ರಾಂತಿ ಮಾಡಿ ಬಂಗಾರ ಲಂಕಾಕ್ಕೆಲ್ಲ ಓದಿನಂತೇಳಿ ಪತ್ರ ಬರೆದ. ಇದು ಯಾರಿಗೆ ಗೊತ್ತಾಯ್ತು? ಕುಬೇರಿಗೆ ಗೊತ್ತಾಯ್ತು. ಹೌದು ಹೌದು, ಜಗತ್ತದೊಳಗ ಕ್ರಾಂತಿ ಒಳಗ ಸುಖ ಇಲ್ಲ ತೇಳಿ ರಘುರಾಜ
ಎಲ್ಲರಿಗೆ ಚಿನ್ನದ ನಾಲೆ ಹಂಚ್ಕೋತ ಬಂದಾನ. ಏಕೋಚಿತ್ತ ನನ್ನ ಬಳಿ ಚಿನ್ನ ಗೆಲ್ಲಬೇಕು ಅನ್ನೋ ಭಾವ ಅವನಿಗೆ ಬಂದದಂದ್ರೆ ಏನ ಕಾರಣತ್ತ ಗೊತ್ತಾಯ್ತು. ಅವಾಗ ಶಿಷ್ಯವಿಗೆ ದಾನ ಮಾಡೋದೊಂದು ಕಾಲಕ್ಕೆ ಕ್ರಾಂತಿ ಒಳಗೆ ಸುಖ ಇಲ್ಲ, ಕ್ರಾಂತಿ ಬೇಡ, ನಾನೇ ಚಿನ್ನದ ನಾಣ್ಯ ಕೊಡ್ತೀನಿ ಅಂತೇಳಿ ಶಾಂತಿಯಿಂದ ಚಿನ್ನದ ನಾಣ್ಯ ತಗೊಂಡು ಬಂದ ವಿಜಯದಶಮಿ ದಿವಸ. ಹೌದಾ? ವಿಜಯದಶಮಿ ದಿವಸ ಕ್ರಾಂತಿ ಒಳಗೆ ಸುಖ ಇಲ್ಲ, ಶಾಂತಿಯಿಂದ 14 ಕೋಟಿ ಚಿನ್ನದ ನಾಣ್ಯ ಬನ್ನಿ ಗಿಡದ ಒಳಗ ನಾಣ್ಯಗಳು ಸರಿಲಿತ್ತ ಬಂಗಾರ ಮಳಿ ಸುರದಂಗಾಯ್ತು, ಬಂಗಾರ ಮಳಿ ಸುರದಂಗಾಯ್ತು. ಹೌದ್ ಹೌದ್, ಎಲ್ಲಾ ಶಿಷ್ಯ ಗೋಳೆ ಮಾಡ್ಕೊಂಡು ಹೋಗಿ ಗುರುವಿಗೆ ಕೊಟ್ಟ. ಅವಾಗ ಕೌಚಿ ಎಂಬ ಶಿಷ್ಯ 14 ಕೋಟಿ ಚಿನ್ನದ ನಾಣ್ಯಗಳೆಲ್ಲ ಎತ್ತುಕೊಂಡು ಒಯ್ದು ದ್ವಂದ್ವ ರಾಜವನ್ನು ಗುರುವಿಗೆ ಕೊಟ್ಟ. ಅವಾಗ ಗುರು ಶಿಷ್ಯಗೆ ಆಶೀರ್ವಚನ ಕೊಡ್ತಾನೆ. ಹೌದ್, ಏನಂತ? ಏ ಶಿಷ್ಯ, ಹೇಳು ಗುರುವೇ. ಯಾವ ಕಾಲಕ್ಕ ನೀ ಶಾಂತಿ ತತ್ವದಿಂದ 14 ಕೋಟಿ ಚಿನ್ನದ ನಾಣ್ಯ ಬನ್ನಿ ಮರದೊಳಗೆ ಮಳಿ ಸುರದಂಗ ಸುರಿದು ಗೋಳ್ಯಾ ಮಾಡಿ ನನಗೆ ಯಾವಾಗ ತಂದು ಕೊಟ್ಟಿದೆ ಅಂದ್ರ ಕೊಟ್ಟಿದೆ ಅಂದ್ರ ಮುಂದ ಕಲಿಯುಗದೊಳಗ ನೋಡ್ರಿ, ಕಲಿಯುಗದೊಳಗ ಮಾನವರಲ್ಲಿ ಬಂಗಾರ ಕೊರತೆ ಅದ. ಹೌದ್ ಹೌದ್ ಹೌದು. ಹಂಗ ವಿಜಯದಶಮಿ ದಿವಸ ಬಂಗಾರ ಮಳಿ ಸುರದಂಗ ಬನ್ನಿ ಗಿಡದಂದ ಬಂಗಾರ ಮಳಿ ಸುರದಂಗ ನಾಣ್ಯ ಸುರದಂದ್ರ ಬಂಗಾರದ ಕೊರತೆ ಕಲಿಯುಗದೊಳಗ ಆದ ಕಾಲಕ್ಕ ಅದೇ ಬನ್ನಿ ತಪ್ಪಲ ಜಗತ್ತದೊಳಗ ಕರಿತೆಯಲ್ಲಿ ಮಾನವರು ಒಬ್ಬರನ್ನೊಬ್ಬರು ಬನ್ನಿ ಕೊಟ್ಟು ನಾವು ನೀವು ಬಂಗಾರದಂಗಿರುತ್ತೇಳಿ ಜಗತ್ತದೊಳಗ ಮಹಾನಮೆ ಆಗಲತ್ತೇಳಿ ಆಶೀರ್ವಾದ ಕೊಟ್ಟ. ಪುಣ್ಯಾತ್ಮರೇ, ಮಹಾನಮೆ ಆಗಲತ್ತೇಳಿ ಕೊಟ್ಟ. ಹೌದಾ ಹೌದು ಹೌದು. ಇದು ಶಾಂತಿ ತತ್ವದಿಂದ ಕೌಚ ಋಷಿ ಹೌದು ಕುಬೇರನಿಂದ ಬಂಗಾರ ನಾಣ್ಯ ತಂದು ಗುರುವಿಗೆ ಅರ್ಪಣೆ ಮಾಡದ ಜಗತ್ತದೊಳಗ ಮಹಾನಮೆಯನ್ನು ಹಬ್ಬ ಹುಟ್ಟು ಒಬ್ಬರಿಗೊಬ್ಬರು ಮಾತಾಡ್ಲಿಕ್ಕಂದ್ರು ಒಂದು ದಿನಾರೆ ಬನ್ನಿ ಕೊಟ್ಟ ಬಂಗಾರದಂಗಿರುನತ್ತಾರ. ಹೌದು ಹೌದು. ಇದು ಕಲಿಯುವುದಾಗ ಸೂರ್ಯ ಚಂದ್ರ ಇರುವವರೆಗೆ ನೆಲವಲ್ದ ಗಂಗೆ ಹರಿವರಿಗೆ ಪೋರಲ್ದ ಪೋರಿಗಿರುವವರಿಗೆ ಅಜರಾಮರ ಉಳದ ಮಾನಮಿ ಹಬ್ಬ. ಹೌದು, ಇದು ಶಾಂತಿದಿಂದ ಶಾಂತಿದಿಂದ ಕ್ರಾಂತಿದಿಂದ ಹಿಂಗ ಕ್ರಾಂತಿದಿಂದ ಜಗತ್ತದೊಳಗ ಕ್ರಾಂತಿ ಮಾಡಿ ಎಲ್ಲಿ ಯಾವ ಒಯ್ದು ಯಾರಿಗೆ ಬಂಗಾರ ಮಳಿ ಸುರಸದ ಇಂಥದೇ ಹಬ್ಬ ಮುಂದಿನ ಸಂಧಿಗೆ ಕ್ರಾಂತಿದಿಂದ ಉಳದಾದತ್ತೇಳಿ ಉತ್ನಾಳ ಪರಸು ಮಾತಾರವ್ರು ಹೇಳ್ಬೇಕು. ಹೌದು, ಜನ ಹೌದನ್ಬೇಕು, ಅವ್ರ ಸಂಗಟ ನಮ್ದೊಂದು ಟಾಳಿ ಕೊಡಬೇಕು. ಇಟ್ಟಾದ ನೋಡ್ರಿ, ಶಾಂತಿ ಒಳಗೆ 4 ಪ್ರಕಾರವು. ಒಂದು ಆಂತರಿಕ ಶಾಂತಿ, ಹೌದು, ಒಂದು ನಕಾರಾತ್ಮಕ ಶಾಂತಿ, ಹೌದು, ಒಂದು ಸಕಾರಾತ್ಮಕ ಶಾಂತಿ, ಒಂದು ತಾಂತ್ರಿಕ ಶಾಂತಿ ಅಂತ ಹೇಳಿ 4 ಪ್ರಕಾರಗಳವು. 4 ಪ್ರಕಾರ ಶಾಂತಿಗಳದಾವ. ನಿಮ್ಮಲ್ಲಿ ಕ್ರಾಂತಿ ಏಸು ಪ್ರಕಾರಗಳದಾವ. ಏಸ ಪ್ರಕಾರಗಳವು ಏನ ಕಾರ್ಯ ಮಾಡ್ಯದ ಅನ್ನೋದು ಮುಂದಿನ ಸಂಧಿಗೆ ಹೇಳ್ತಿರನು ಒಂದು ಆತ್ಮವಿಶ್ವಾಸದ ಮೇರೆಗೆ. ಹೌದು, ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ತಮ್ಮ್ಯಾರಿಗೂ ಜಾಗಲಾರದೆ ನಮ್ಮ ಸಿದ್ಧಾಟಿಗೆ ಹೆಂಗದ ನೋಡ್ರಿ. ಇವತ್ತು ಚಂದ್ರವಾಯಿ ಕೀರ್ತಿನು ನಿಮಗೆ ಹೇಳುದದ. ಹೇಳಂದ್ರು ಒಂದು ಮಾತು ಹೇಳ್ತೇವೆ, ಬ್ಯಾಡಂದ್ರು ಬಿಡ್ತೇವೆ. ಇಲ್ಲ, ಅದು ಖಾಲಿ ಒಳಗೆ ಹೇಳೋನು ಹೇಳ್ತಾ ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ. ತಾವೆಲ್ಲರೂ ದೈವ ಶಾಂತ ರೀತಿಯಿಂದ ಕುತ್ತಿ ಕೇಳಬೇಕಂತೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ ಖಾಲಿ ಚಾಲು ಮಾಡ್ತಾರೆ.